ನಮಸ್ಕಾರ ವೀಕ್ಷಕರೇ, 30 ನಿಮಿಷ 30 ಸುದ್ದಿಗೆ ಸ್ವಾಗತ. ನಾನು ಚೈತ್ರ ರಾಜ್. ವೀಕ್ಷಕರೇ, ದಿನದಲ್ಲಿ ನಡೆದಂತ ಪ್ರಮುಖ ಸುದ್ದಿಗಳನ್ನ ಇದೀಗ ಒಂದೊಂದೇ ಫಟಾಫಟ್ ನೋಡ್ತಾ ಹೋಗೋಣ. ಐಎಎಸ್ ಅಧಿಕಾರಿ ರೋಹಿಣಿ ಸಿಂಧೂರಿ ಮತ್ತು ಐಪಿಎಸ್ ಅಧಿಕಾರಿ ಡಿ ರೂಪಾ ಮೌದ್ಗಿಲ್ ಸಂಘರ್ಷಕ್ಕೆ ತಾತ್ಕಾಲಿಕ ಬ್ರೇಕ್ ಬಿದ್ದಿದೆ. ರಾಜ್ಯ ಸರ್ಕಾರ ಇಬ್ಬರನ್ನು ವರ್ಗಾವಣೆ ಮಾಡಿ ಆದೇಶ ಹೊರಡಿಸಿದೆ. ಯಾವುದೇ ಸ್ಥಳ ನಿಯುಕ್ತಿ ಮಾಡದೆ ವರ್ಗಾವಣೆ ಮಾಡಲಾಗಿದೆ. ರೂಪಾ ಪತಿ ಮುನೀಶ್ ಮೌದ್ಗಿಲ್ರನ್ನ ಡಿಪಿಆರ್ ಪ್ರಧಾನ ಕಾರ್ಯದರ್ಶಿಯಾಗಿ ವರ್ಗಾವಣೆ ಮಾಡಲಾಗಿದೆ. ಕಳೆದ ಕೆಲವು ದಿನಗಳಿಂದ ಇಬ್ಬರು ಅಧಿಕಾರಿಗಳ ನಡುವಣ ಸಂಘರ್ಷ ತಾರಕಕ್ಕೇರಿತ್ತು. ರೋಹಿಣಿ ಸಿಂಧೂರಿ ಜೆಡಿಎಸ್ ಶಾಸಕ ಸಾರಾ ಮಹೇಶ್ ಜೊತೆ ಸಂಧಾನಕ್ಕೆ ತೆರಳಿದ್ದರು ಎಂಬ ಬಗ್ಗೆ ವರದಿಯಾದ ಬೆನ್ನಲ್ಲೇ ಅವರ ವಿರುದ್ಧ ಡಿ ರೂಪಾ ಆರೋಪಗಳ ಸುರಿಮಳೆಯನ್ನೇ ಸುರಿಸಿದ್ರು. ನಂತರ ಪ್ರಕರಣ ರಾಜಕೀಯ ವಲಯದಲ್ಲಿಯೂ ಭಾರೀ ಚರ್ಚೆಗೆ ಗ್ರಾಸವಾಗಿದೆ. ಡಿಕೆ ರವಿ ಸಾವಿನ ಸಿಬಿಐ ರಿಪೋರ್ಟ್ ಮತ್ತೆ ಮುನ್ನೆಲೆಗೆ ಬಂದಿದೆ. ಡಿ ರೂಪಾ ತಮ್ಮ ಆರೋಪಗಳಲ್ಲಿ ಡಿಕೆ ರವಿ ಸಾವಿನ ಬಗ್ಗೆ ಸಿಬಿಐ ರಿಪೋರ್ಟ್ನಲ್ಲಿರುವ ಅಂಶವನ್ನ ಪ್ರಸ್ತಾಪಿಸಿದ್ರು. ಡಿಕೆ ರವಿ ತೊಂದರೆ ಕೊಡ್ತಿದ್ರೆ ನಂಬರ್ ಯಾಕೆ ಬ್ಲಾಕ್ ಮಾಡಲಿಲ್ಲ ಅಂತ ಡಿ ರೂಪಾ ಪ್ರಶ್ನಿಸಿದ್ರು. ಇದೀಗ ಡಿ ರೂಪಾಗೆ ವಕೀಲ ಸೂರ್ಯ ಮುಕುಂದರಾಜ್ ಬೆಂಬಲ ನೀಡಿದ್ದಾರೆ. ರೋಹಿಣಿ ಮೇಲೆ ಆತ್ಮಹತ್ಯೆ ಪ್ರಚೋದನೆ ದಾಖಲಾಗಬೇಕಿತ್ತು ಅಂತ ಹೇಳಿದ್ದಾರೆ. 2015ರಲ್ಲೂ ಕೂಡ ಡಿಕೆ ರವಿ ಅವರಿಗೆ ಕಳಿಸಿರೋದು. ಸಿಬಿಐ ರಿಪೋರ್ಟ್ ನಲ್ಲಿ ಡಿಕೆ ರವಿ ಅವರು ಮತ್ತಷ್ಟು ಹೇಳ್ತಾ ಹೋಗ್ತಾರೆ. ಅವರ ಮತ್ತೆ ರೋಹಿಣಿ ಸಿಂಧೂರಿ ನಡುವೆ ಇದ್ದಂಥ ಸಂಬಂಧಗಳು ಡಿಕೆ ರವಿ ಮತ್ತೆ ರೋಹಿಣಿ ಸಿಂಧೂರಿ ಅವರ ಪತಿ ನಡುವೆ ವಾಗ್ವಾದ ಆಗಿ ಅದು ಮಾರನೇ ದಿವಸ ಬೆಳಗ್ಗೆ ಅವರಿಗೆ ಸೂಸೈಡ್ ಮಾಡ್ಕೊಳ್ಳೋದಕ್ಕೆ ಪ್ರೇರಣೆ ಕೊಟ್ಟಿದೆ. ಸೊ ಅದರಲ್ಲಿ ಸಂಪೂರ್ಣವಾದಂಥ ಉಲ್ಲೇಖ ಇದೆ. ಸಿಬಿಐ ರಿಪೋರ್ಟು ಕೇವಲ 40 ಪುಟಗಳಿರುವಂಥದ್ದು. ಸುಧೀರ್ ಮತ್ತು ರೋಹಿಣಿ ಸಿಂಧೂರಿ ಅವರ ಒಂದು ಮಾತಿನ ಪ್ರಭಾವದಿಂದಾಗಿ, ಅವರ ನಡವಳಿಕೆಯಿಂದಾಗಿ ಡಿಕೆ ರವಿ ಅವರು ಮಾನಸಿಕವಾಗಿ ನೊಂದು ಸೂಸೈಡನ್ನು ಮಾಡಿಕೊಂಡ್ರು ಅಂತ. ಸರ್ಕಾರ ಆಗಲಿ ಅಥವಾ ಪೊಲೀಸ್ ಇಲಾಖೆ ಆಗಲಿ ರೋಹಿಣಿ ಸಿಂಧೂರಿ ಅವ್ರನ್ನ ಅವತ್ತು ವಿಚಾರಣೆ ಮಾಡಿದರೆ, ಅವತ್ತು FIR ಮಾಡಿದಿದ್ರೆ ಡಿಕೆ ರವಿ ಅವರ ಸಾವಿಗೆ ಯಾರು ಕಾರಣ ಅಂತ ನೇರವಾಗಿ ಗೊತ್ತಾಗ್ತಾ ಇತ್ತು. ಹಾರೋಹಳ್ಳಿ ನೂತನ ತಾಲೂಕು ಉದ್ಘಾಟನೆ ಸಮಾರಂಭ ಸಚಿವ ಅಶ್ವತ್ಥ ನಾರಾಯಣ್ ಹಾಗೂ ಜೆಡಿಎಸ್ ಶಾಸಕಿ ಅನಿತಾ ಕುಮಾರಸ್ವಾಮಿ ಮಾತಿನ ಜಟಾಪಟಿಗೆ ಸಾಕ್ಷಿಯಾಯಿತು. ತಾಲೂಕು ರಚನೆಗೆ ಬಿಜೆಪಿ ಸರ್ಕಾರ ಸಾಕಷ್ಟು ಶ್ರಮಿಸಿದೆ ಅಂತ ಅಶ್ವತ್ಥ ನಾರಾಯಣ್ ಹೇಳಿದರು. ನದಿ ಮೂಲದ ನೀರನ್ನು ಕೊಟ್ಟಿರುವಂತದ್ದು ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ಅಂತ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ. ರಾಮನಗರ ನಗರಕ್ಕೆ 450 ಕೋಟಿ ರೂಪಾಯಿಯ ಕುಡಿಯುವ ನೀರಿನ ಯೋಜನೆ. ಹೌದು, ಆಯ್ತು, ನೀವು ಮಾತಾಡ್ತಾ ಹೇಳಿರಂತೆ ಮೇಡಮ್, ನೀವು ಮಾತಾಡ್ತಾ ಹೇಳಿರಂತೆ. ಆಯ್ತು, ಕುಡಿಯೋ ನೀರಿಗೆ ಯೋಜನೆಗೆ ಎಲ್ಲಿಂದ ನೀರು ತಂದು ಕೊಡ್ತೀರಾ ಅಂತ ಕೇಳಿದವರು ಇದ್ದಾರೆ. ಅದಕ್ಕೆ ಎಲ್ಲಿಂದ ಬರ್ತಿದೆ, ಹೇಗೆ ಮಾಡ್ತೀವಿ ಅಂತ ಮಾಡಿ ತೋರಿಸಿರೋದು ನಮ್ಮ ಸರ್ಕಾರ ಅಂತ ಹೇಳಕ್ ಇಷ್ಟಪಡ್ತೀವಿ. ಆಯ್ತು, ಘೋಷಣೆ ಮಾಡ್ತೀವಿ, ನಾವು ತುಂಬಾ ಘೋಷಣೆ ಮಾಡ್ತಿರ್ತೀವಿ. ನಾವು ಘೋಷಣೆ ಮಾಡಿದ ಒಂದು ಭಾಗ ಕಾರ್ಯರೂಪಕ್ಕೆ ಮಧ್ಯಪ್ರವೇಶಿಸಿದ ಅನಿತಾ ಕುಮಾರಸ್ವಾಮಿ ತಾಲೂಕು ರಚನೆಗೆ ನಾನು ಶ್ರಮಿಸಿದ್ದು ಅಂತ ಹೇಳಿದ್ರು. ಜೊತೆಗೆ ಕೆಲವು ದಾಖಲೆಗಳನ್ನು ಪ್ರದರ್ಶಿಸಿದ್ರು. ಅಶ್ವತ್ಥ ನಾರಾಯಣ್ ಬರೀ ಬುರುಡೆ ಬಿಡ್ತಾರೆ ಅಂತ ಅನಿತಾ ಕಿಡಿಕಾರಿದ್ರು. ಯೋಜನೆ ಏನಿದೆ ಅದು ಕುಮಾರಸ್ವಾಮಿ ಅವ್ರ ಕಾಲದಲ್ಲೇ ಆಗಿ ಮುಕ್ಕಾಲು ಎಲ್ಲ ಮುಗಿದೋಗಿದೆ. ಅವ್ರದ್ದು ದಾವಣಗೆರೆ ಪ್ರೋಗ್ರಾಮ್ ಫಿಕ್ಸ್ ಆಗಿದ್ರಿಂದ ಅವರು ಬರೋದಕ್ಕಾಗಲಿಲ್ಲ. ಅವ್ರು ಬಂದಿದ್ರೆ ಯಾರು ಮಾತಾಡಕ್ ಆಗ್ತಿರ್ಲಿಲ್ಲ. ಇಲ್ಲಿ ನನಗೆ ಸುಳ್ಳು ಹೇಳಕ್ ಬರಲ್ಲ. ನನಗೆ ಗೊತ್ತಿರೋದು ಅಭಿವೃದ್ಧಿ 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 ಅಷ್ಟೇ. ಕೆಲಸ ಮಾಡೋದಷ್ಟೇ ಗೊತ್ತಿರೋದು ನನಗೆ. ಬಹಳಷ್ಟು ಜನ ಹೇಳಿದ್ದಾರೆ ನೀವು ಕೆಲಸ ಬಹಳಷ್ಟು ಮಾಡಿದಿರಿ, ಆದ್ರೆ ಪ್ರಚಾರ ತಗೊಳಕ್ ಹೋಗ್ಲಿಲ್ಲ ಅಂತ. ಸತ್ಯ, ಅದು ಸತ್ಯ. ನಮ್ ಜನತೆ ಅರ್ಥ ಮಾಡ್ಕೋತಾರೆ ಅಂತ ತಿಳ್ಕೊಂಡಿದ್ದೀನಿ ನಾನು. ಬರೀ ಇದು ಉರುಳೆ ಕೊಚ್ಕೊಳ್ಳೋದನ್ನ ನಿಲ್ಲಿಸ್ಬೇಕು. ಮಲ್ಲೇಶ್ವರಂಗೆ ಹೋಗಿ ಮಾಡ್ಲಿ ಅಭಿವೃದ್ಧಿ. ಶಿವಮೊಗ್ಗದಲ್ಲಿ ಪಂಚರತ್ನ ಯಾತ್ರೆ ಭರ್ಜರಿಯಾಗಿ ನಡೀತಾ ಇದೆ. ಭದ್ರಾವತಿಯಲ್ಲಿ ಜೆಡಿಎಸ್ ಕಾರ್ಯಕರ್ತರು ಮಾಜಿ ಸಿಎಂ HDKಗೆ ಡಿಫರೆಂಟ್ ಹಾರಗಳನ್ನು ಹಾಕಿ ಸ್ವಾಗತಿಸಿದರು. ಕಲ್ಲಂಗ ಡಿ, ಬಿಸ್ಲರಿ ಬಾಟಲ್, ರೆಡ್ ರೋಸ್, ಅಡಿಕೆ ತಟ್ಟೆ, ವಿವಿಧ ಹೂವು ಹಾಗೂ ಎಲೆ ಅಡಿಕೆಯ ಬೃಹತ್ ಹಾರಗಳನ್ನು ಹಾಕಿದ್ದಾರೆ. ಇನ್ನು ನಾಳೆ ಶಿವಮೊಗ್ಗ ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರದಲ್ಲಿ ಪಂಚರತ್ನ ಯಾತ್ರೆ ನಡೆಯಲಿದೆ. ಮಂಗಳೂರಿನ ಉಳ್ಳಾಲ ನಗರಸಭೆಯಲ್ಲಿ ಕಿವಿ ಮೇಲಿನ ಹೂವಿಟ್ಟು ಕಾಂಗ್ರೆಸ್ ಬಜೆಟ್ ಅನ್ನ ಜೆಡಿಎಸ್ ಅಣುಕಿಸಿದೆ. ಈ ವೇಳೆ ಕಾಂಗ್ರೆಸ್ ಮತ್ತು ಜೆಡಿಎಸ್ ಸದಸ್ಯರ ನಡುವೆ ನೂಕಾಟ ತಳ್ಳಾಟ ನಡೆದಿದೆ. ಉಳ್ಳಾಲ ನಗರಸಭೆಯ 2023-24ನೇ ಸಾಲಿನ ಬಜೆಟ್ ಮಂಡನೆ ವೇಳೆ ಬಜೆಟ್ ವಿರೋಧಿಸಿ ಜೆಡಿಎಸ್ ಕೌನ್ಸಿಲರ್ಗಳು ಅಣಕಿಸಿದ್ದಾರೆ.
ಕಾಂಗ್ರೆಸ್ನ ಅಸ್ತ್ರವನ್ನೇ ಜೆಡಿಎಸ್ ಸದಸ್ಯರು ಪ್ರಯೋಗ ಮಾಡಿದ್ದಾರೆ. ಅಧ್ಯಕ್ಷೆ ಚಿತ್ರಕಲಾ ಗಲಾಟೆಯ ಮಧ್ಯೆಯೇ ಸಭೆಯನ್ನ ಅರ್ಧಕ್ಕೆ ಮೊಟಕುಗೊಳಿಸಿದ್ರು. ಈ ವೇಳೆ ಎಸ್ಡಿಪಿಐ ಸದಸ್ಯ ಸಭೆ ಪೂರ್ಣಗೊಂಡಿಲ್ಲ ಎಂದಾಗ ಮತ್ತೆ ಗದ್ದಲ ಶುರುವಾಗಿದೆ. ಎಸ್ಡಿಪಿನ ಅಸ್ಗರ್ ವಿರುದ್ಧ ಕಾಂಗ್ರೆಸ್ ಸದಸ್ಯರು ಕಿಡಿಕಾರಿದರು. ಚಾಮರಾಜನಗರದ ಹನೂರಿನಲ್ಲಿ ಕಾಂಗ್ರೆಸ್ ಪ್ರಜಾಧ್ವನಿ ಯಾತ್ರೆ ನಡೆಯಿತು. ಈ ವೇಳೆ ಡಿಕೆ ಶಿವಕುಮಾರ್ ಮಾಜಿ ಸಿಎಂ ಸಿದ್ದರಾಮಯ್ಯರನ್ನ ಹಾಡಿ ಹೊಗಳಿದ್ದಾರೆ. ಸಿದ್ದರಾಮಯ್ಯನೇ ನಮ್ಮ ನಾಯಕ, ಅವರು ಇಡೀ ರಾಜ್ಯಕ್ಕೆ ಅನ್ನದಾತ ಅಂತ ಹೇಳಿದ್ದಾರೆ. ಇದೇ ವೇಳೆ ಸಿದ್ದರಾಮಯ್ಯನ ಮುಗಿಸಿ ಎಂದ ಅಶ್ವತ್ಥ ನಾರಾಯಣ್ ವಿರುದ್ಧವೂ ಡಿಕೆಶಿ ಗುಡುಗಿದ್ರು. ಅಶ್ವತ್ಥ ನಾರಾಯಣ್ ವಿರುದ್ಧ ಇನ್ನೂ ಸರ್ಕಾರ ಯಾಕೆ ಕ್ರಮ ಕೈಗೊಂಡಿಲ್ಲ ಅಂತ ಪ್ರಶ್ನಿಸಿದ್ರು. ಹಂಗೆ ನಮ್ಮ ನಾಯಕ, ಈ ರಾಜ್ಯಕ್ಕೆ ಅನ್ನದಾತ, ಈ ರಾಜ್ಯಕ್ಕೆ ಸೇವೆ ಮಾಡಿದಂತ ಸಿದ್ದರಾಮಯ್ಯನವ್ರನ್ನ ಒಬ್ಬ ಮಂತ್ರಿ ಕೊಲೆ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಅವ್ರಿಗೆ ಇನ್ನ ಈ ಸರ್ಕಾರ, ಈ ಪೊಲೀಸರು, ಈ ಹೋಮ್ ಮಿನಿಸ್ಟರ್ ಇನ್ನ ಅವನ ಮೇಲೆ ಕೇಸ್ ರಿಜಿಸ್ಟರ್ ಮಾಡದೆ ಅವನ್ನ ಬಂಧನ ಮಾಡಿಲ್ಲ. ಇವತ್ತು ನಾವು ನೀವೆಲ್ಲ ಹೋರಾಟ ಮಾಡಬೇಕು ಅಂತ. ಕಾಂಗ್ರೆಸ್ ಗ್ಯಾರಂಟಿ ಕಾರ್ಡ್ ಹೆಚ್ಚು ವಿತರಣೆ ಮಾಡುವವರಿಗೆ ಟಿವಿ ಗಿಫ್ಟ್ ಕೊಡೋದಾಗಿ ಪ್ರಜಾಧ್ವನಿ ಯಾತ್ರೆಯಲ್ಲಿ ಡಿಕೆಶಿ ಘೋಷಣೆ ಮಾಡಿದ್ದಾರೆ. ಇದೇ ವೇಳೆ ಬಿಜೆಪಿ ದಳದವರು ದುಡ್ಡು ಕೊಟ್ರೆ ಬೇಡ ಅನ್ಬೇಡಿ, ದುಡ್ಡು ಇಸ್ಕೊಂಡು ಕಾಂಗ್ರೆಸ್ಗೆ ವೋಟ್ ಹಾಕಿ, ಈ ಕೈಬಲ ಪಡಿಸಿ, ಕೈ ಜೋಡಿಸಿ ಅಂತ ಮತದಾರರಿಗೆ ಹೇಳಿದ್ದಾರೆ. 2 ದಿನಗಳ ರಾಜ್ಯ ಪ್ರವಾಸ ಕೈಗೊಂಡಿದ್ದ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಚಿಕ್ಕಮಗಳೂರು, ಹಾಸನದಲ್ಲಿ ಮತಬೇಟೆ ಮಾಡಿದರು. ಎಲೆಕ್ಷನ್ ಬಿಸಿ ನಡುವೆಯೂ ಬೇಲೂರಿನ ಚೆನ್ನಕೇಶವ ದೇವಾಲಯಕ್ಕೆ ಭೇಟಿ ನೀಡಿದರು. ಚೆನ್ನಕೇಶವ ದೇವಸ್ಥಾನದ ಮುಂಭಾಗ ನಡ್ಡಾ ಪೋಸ್ ನೀಡಿದರು. ಮಂಗಳೂರು ನಗರದ ಬಿಜೈನಲ್ಲಿ ಆಟೋ ಮತ್ತು ಬೈಕ್ ಮಧ್ಯೆ ಡಿಕ್ಕಿಯಾಗಿ ಸವಾರ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾನೆ. ಹೆಲ್ಮೆಟ್ ಇಲ್ಲದ ಬೈಕ್ ಚಲಾಯಿಸಿದ್ದೇ ಸವಾರ ಜೀವಕ್ಕೆ ಕುತ್ತಾಗಿತ್ತು ಅಂತ ಹೇಳಲಾಗ್ತಾ ಇದೆ. ವೇಗವಾಗಿ ಬಂದ ಆಟೋ ಚಾಲಕನ ನಿರ್ಲಕ್ಷ್ಯದಿಂದ ಬೈಕ್ಗೆ ಡಿಕ್ಕಿ ಹೊಡೆದಿದೆ. ಬಿಬಿಎಂ ತೃತೀಯ ವರ್ಷದ ವಿದ್ಯಾರ್ಥಿ ಕವನ್ ಆಳ್ವ ಮೃತ ದುರ್ದೈವಿಯಾಗಿದ್ದಾನೆ. ಹೆಲ್ಮೆಟ್ ಇಲ್ಲದ ಕಾರಣ ತಲೆಯ ಭಾಗಕ್ಕೆ ಪೆಟ್ಟು ಬಿದ್ದು ಯುವಕ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾನೆ. ಈ ಘಟನೆ ಸಂಬಂಧ ಕದ್ರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ. ಹೊಸ ಜೆಸಿಬಿ ಎಂದು ನಂಬಿಸಿ ಸೆಕೆಂಡ್ ಹ್ಯಾಂಡ್ ಜೆಸಿಬಿ ಮಾರಾಟ ಮಾಡಿ ವಂಚಿಸಿದ್ದಾರೆಂದು ಪ್ರತಿಭಟನೆ ಮಾಡಿರೋ ಘಟನೆ ಕೋಲಾರದಲ್ಲಿ ನಡೆದಿದೆ. ನಗರದ ಆರ್ಎನ್ಎಸ್ ಜೆಸಿಬಿ ಕಂಪನಿ ಬಳಿ ನವೀನ್ ಕುಮಾರ್ ಅನ್ನೋರು ಪ್ರತಿಭಟನೆ ನಡೆಸಿದ್ದಾರೆ. 2022 ಏಪ್ರಿಲ್ನಲ್ಲಿ 33 ಲಕ್ಷ ಕೊಟ್ಟು ಜೆಸಿಬಿ ಖರೀದಿ ಮಾಡಿದ್ರು. ಆದರೆ ಎಂಜಿನ್ನಲ್ಲಿ ತಾಂತ್ರಿಕ ಸಮಸ್ಯೆ ಕಂಡುಬಂದಿದ್ದು, ಆ ಬಗ್ಗೆ ಎಷ್ಟು ಬಾರಿ ಕಂಪನಿಯವರಿಗೆ ದೂರು ನೀಡಿದ್ರೂ ಸಮಸ್ಯೆ ಬಗೆಹರಿಸಿಲ್ಲ. ಹೀಗಾಗಿ ಜೆಸಿಬಿ ವಾಹನ ವಾಪಸ್ ತೆಗೆದುಕೊಳ್ಳಿ ಅಂತ ಅಂದ್ರೆ ಕಂಪನಿಯವರು ನಿರ್ಲಕ್ಷ್ಯದ ಉತ್ತರ ಕೊಟ್ಟಿದ್ದಾರೆ. ಹೀಗಾಗಿ ನವೀನ್ ಗ್ರಾಹಕರ ಕೋರ್ಟ್ನಲ್ಲಿ ದೂರು ನೀಡೋದಾಗಿ ಎಚ್ಚರಿಕೆ ನೀಡಿದ್ದಾರೆ. ಕಲಬುರಗಿ ಚಿಂಚೋಳಿ ಬಸ್ ನಿಲ್ದಾಣದಲ್ಲಿ ಕಳ್ಳತನವಾಗಿದ್ದ ಬಸ್ ಪತ್ತೆಯಾಗಿದೆ. ಈ ಕುರಿತು ಚಿಂಚೋಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ತನಿಖೆ ಕೈಗೊಂಡ ಪೊಲೀಸರು ಘಟನೆ ನಡೆದ ಕೆಲವೇ ಗಂಟೆಗಳಲ್ಲಿ ಬಸ್ ಪತ್ತೆ ಹಚ್ಚಿದ್ದಾರೆ. ತೆಲಂಗಾಣ ರಾಜ್ಯದ ತಾಂಡೂರು ತಾಲೂಕಿನ ಭೂ ಕೈಲಾಸ ತಾಂಡಾದಲ್ಲಿ ಬಸ್ ಪತ್ತೆಯಾಗಿದೆ. ಬೆಳಗ್ಗೆ 3:30 ಸುಮಾರಿಗೆ ಬೀದರ್ ಬಸ್ ಡಿಪೋದ KA 38F971 ಸಂಖ್ಯೆಯ ಬಸ್ ಕದಿಯಲಾಗಿತ್ತು. ಸದ್ಯ ಬಸ್ ಪತ್ತೆ ಮಾಡಿರೋ ಪೊಲೀಸರು ಖದೀಮರ ಬಂಧನಕ್ಕೆ ಬಲೆ ಬೀಸಿದ್ದಾರೆ.